ಶಿವ ಪೂಜಾರಿ ವಶಿಷ್ಠ ಮಹಾಮುನಿಗಳು ಮದುವೆ ಮಾಡಿಸ್ತಾ ಇದ್ದಾರೆ. ಇಲ್ಲಿ ಬಾಶಿಂಗ ತೋರಿಸ್ತಾರೆ. ಪೂರ್ವಕಾಲದಿಂದ ಆ ಬಾಶಿಂಗ ಕಟ್ಟೋದಿದೆ. ಇಲ್ಲಿ ಅಮ್ಮನವರು 4 ಫಿಂಗರ್ಸ್ ಇಟ್ಕೊಂಡಿದ್ದಾರೆ. ಅಂದರೆ 4 ವೇದ, 4 ಯುಗ, 4 ದಿಕ್ಕು ಸಾಕ್ಷಿಯಾಗ. ಅದು ಎಷ್ಟು ವರ್ಷದ್ರೆ ಅಷ್ಟುವರೆಗೂ ನೀವು ಹೆಂಡತಿಯಾಗಿರು ಅಂತ ಪ್ರಮಾಣ ಮಾಡ್ತಾ ಇದ್ದಾನೆ. ಅದನ್ನು ಪಾಣಿಗ್ರಹಣ ಅಂತ. ಮೂಲೆ ಈಶ್ವರ ಇದ್ದಾರೆ, ಕಾಲು ಕೆಳಗಡೆ ನಂದಿ ವಾಹನ ಕಾಸುತ್ತೆ. ಅದೇ ಈಶ್ವರ ಮಧುವನ ಗಂಡ ಥರ ರೆಡಿಯಾಗಿ ಬಂದಿದ್ದಾನೆ. ಪಾರ್ವತಿ ದೇವಿಯವರ ತಾಯಿ ಮೈನಾದೇವಿ, ಅವರಪ್ಪ ಪರ್ವತರಾಜ ಕನ್ಯಾದಾನಕ್ಕೋಸ್ಕರ ನೀರು ತಂದಿದ್ದಾನೆ. ದಕ್ಷಿಣ ಈಸ್ಟ್ಗೆ ಇಂದಿರ ಅಧಿಪತಿ, ಇಂದಿನ ವಾಹನ ಬಂದು ಐರಾವತ. ಆಗ್ನೇಯದಲ್ಲಿ ಅಗ್ನಿದೇವನಿಗೆ ಕುರಿ ವಾಹನ. ಸೌತ್ನಲ್ಲಿ ಯಮನಿಗೆ ಕೋಣ. ಇವರು ಪೂಜಾರಿ ವಶಿಷ್ಠ ಮಹಾಮುನಿ. ಇದು ವೆಸ್ಟ್ಗೆ ಯಾರು ಅಧಿಪತಿ? ವರುಣ. ಅವರಿಗೆ ಬಂದು ಮೊಸಳಿ. ಬೃಹಸ್ಪತಿ, ದತ್ತಾತ್ರೇಯ, ವಿಷ್ಣು. ಅದು ವಾಯುಮೂಲೆ, ವಾಯುದೇವನಿಗೆ ಜಿಂಗ ವಾಹನ. ನಾರ್ತ್ನಲ್ಲಿ ಕುಬೇರನಿಗೆ ಹಾರ್ಸ್. ಪಕ್ಕದಲ್ಲಿ ವಿಶ್ವಾಮಿತ್ರ. ಅಷ್ಟದಿಕ್ಪಾಲಕರು ಎಲ್ಲರೂ ಶಿವ ಪಾರ್ವತಿ ಮದುವೆಗೆ ಬಂದಿದ್ದಾರೆ. ನಾವು ಇದನ್ನು ನೋಡ್ಕೊಂಡು ಇವಾಗ ವಾಸ್ತುಪರಗಳ ಮನೆಗಳು ಕಟ್ತಾ ಆಯ್ತು. ಹಸು ಶರೀರ ಒಂದೇ, ತಲೆ ಮೂಲೆ 1 2 3 ಇವೆರಡು ಕ್ಲೋಸ್ ಮಾಡ್ತೀವಿ. ಇದು ನೋಡ್ತಾ ಇರೋದು. ಆಮೇಲೆ ಇವೆರಡು ಕ್ಲೋಸ್ ಮಾಡ್ತೀವಿ. ಇದು ತಿಂತಾ ಇರೋದು. ಇವಾಗ ಮೂರನೇದು ಇಲ್ಲಿ ಕರು, ಹಾಲು ಕುಡಿದಾಗ ಅದನ್ನು ನೋಡ್ತಾ ಇರೋದು. 1 ಬಾಡಿ 3 ಹೆಡ್ಸ್. ಲತ ಅಂದರೆ ಬಲ್ಲಿ. ಸೀರೆದ ಮೇಲೆ ಬರೋದು ಇದೇ ಪ್ರಿಂಟೇ. ಲೇಪಾಕ್ಷಿ ಸ್ಯಾರೀಸ್ ಡಿಸೈನ್ಸ್ ಅಂತ ಹೆಸರು. ಈಚ್ ಪಿಲ್ಲರ್ 4 ಡಿಸೈನ್ಸ್ ಇರುತ್ತೆ. ಡಿಫ್ರೆಂಟ್ ಡಿಸೈನ್ಸ್. ಹಾಗೆ ಟೋಟಲ್ ಬಂದು 36 ಪಿಲ್ಲರ್ಸ್ ಇರೋದು. 36 × 4 144 ಡಿಸೈನ್ಸ್ ಟೋಟಲ್ ಇರೋದು. ಜನ ಏನು ಮಾಡ್ತಾರೆ, ಇದನ್ನೆಲ್ಲ ಫೋಟೋಸ್ ತಗೊಂಡೋಗಿ ಚೀರದ ಮೇಲೆ ಪ್ರಿಂಟ್ ರೆಡಿ ಮಾಡ್ತಾರೆ. ಲೇಪಾಕ್ಷಿ ಸ್ಯಾರೀಸ್ ಡಿಸೈನ್ಸ್ ಅಂತ ಹೆಸರು. ಇದಕ್ಕೆ ಮೇಲೆ ರೂಫ್ ಹಾಕಿದ್ದಾರೆ. ಈ ಹಾಲ್ಗೆ ರೂಫ್ ಆಗಬೇಕು. ಆವಾಗ ಅಚ್ಯುತ ದೇವರಾಯವರು ಸತ್ತೋಗ್ತಾರೆ. ಅವ್ರು ಸತ್ತೋರ ಮೇಲೆ ಅವ್ರು ಅಳಿಯ ಬರ್ತಾನೆ, ಅಳಿಯ ರಾಮರಾಯ. ಅವರಿಗೆ ರಾಜ್ಯದ ಮೇಲೆ ಅಷ್ಟೊಂದು ಶ್ರದ್ಧೆ ಇರೋದಿಲ್ಲ. ವಿರೂಪಾಕ್ಷ ಮಿನಿಸ್ಟರ್ ಇದ್ದಾನಲ್ಲ, ಅವನಿಗೆ ಆ ರಾಜ್ಯದಲ್ಲಿ ಎನಿಮೀಸ್ ಇರ್ತಾರೆ. ಅವರು ಆ ರಾಜ ಹತ್ರ ಹೋಗಿ ವಿರೂಪಾಕ್ಷ ಎಂಥರ ದೇವಸ್ಥಾನಗಳು ಕಟ್ಸಲಿಲ್ಲ, ಅವರು ಖಜಾನೆಯಲ್ಲಿ ಎಲ್ಲ ಕಾಸು ತಗೊಂಡು ವೇಸ್ಟ್ ಮಾಡಿದಾನಂತ ಸುಳ್ಳು ಹೇಳ್ತಾರೆ. ಆ ರಾಜನಿಗೆ ಕೋಪ ಬರುತ್ತೆ. ಅವನೇನು ಮಾಡ್ತಾನೆ, ಆ ವಿರೂಪಾಕ್ಷ ಮಿನಿಸ್ಟರ್ದು 2 ಕಣ್ಣಲ್ಲಿ ಕಿತ್ತ ಹಾಕ್ರಿ ಅಂತ. ಆವಾಗ ಸೈನಿಕರು ಬಂದು, ರಾಜ ಪರ್ಮಿಷನ್ ಕೊಟ್ಟಿದ್ದಾನೆ, ನಿಮ್ಮ ಕಣ್ಣಲ್ಲಿ ಕಿತ್ತಾಕಬೇಕು, ನೀವು ರಾಜಭವನಕ್ಕೆ ಬರಬೇಕು ಅಂತ ಹೇಳ್ತಾರೆ. ಆವಾಗ ಆ ಮಂತ್ರಿ, ನಾನು ತಪ್ಪು ಮಾಡಲಿಲ್ಲ, ನಾನು ಬರಲ್ಲ, ನಿಮ್ಗೇನು ಬೇಕು? ನನ್ನ ಕಣ್ಣೆಗಳು ಬೇಕು. ನಾನೇ ನಮ್ಮ ಮನೆ ದೇವರು ವೀರಭದ್ರ ಸ್ವಾಮಿಗೆ 2 ಕಣ್ಣೆಗಳು ಅಂಕಿತ ಮಾಡ್ತೀನಿ ಅಂತ ಅವನೇ 2 ಕಣ್ಣೆಗಳು ಕಿತ್ಕೊಂಡು ಅಲ್ಲಿ ಎದುರುಗಡೆ ಗೋಡೆದ ಮೇಲೆ ಹಾಕಿದ್ದಾನೆ. ಆ 2 ರೆಡ್ ಲೈನ್ಸ್ ಕಾಣಿಸುತ್ತಲ್ಲ, ರಕ್ತ ಸೋರ್ತಾ ಇರೋದು, ಬ್ಲ್ಯಾಕ್ ಹೋಲ್ ಥರ ಬಿದ್ದಿರುತ್ತೆ, ಅದು ಆ ವಿರೂಪಾಕ್ಷ ಮಿನಿಸ್ಟರ್ದು 2 ಐಸ್. ಆ ವಿರೂಪಾಕ್ಷ ಯಾವಾಗ 2 ಕಣ್ಣೆಗಳು ಆ ದೇವನಿಗೆ ಅಂಕಿತ ಮಾಡ್ತಾನೆ, ಅವಾಗ ಆ ವಿರೂಪಾಕ್ಷನ ಸತ್ತೋಗ್ತಾನೆ. ಇದು ಇನ್ಕಂಪ್ಲೀಟ್ ಆಗುತ್ತೆ. ಆಮೇಲೆ ಈ ದೇವಸ್ಥಾನ ಬಗ್ಗೆ ಯಾರೂ ಇಂಟ್ರೆಸ್ಟ್ ತೋರಿಸಿಲ್ಲ. 1902ನಲ್ಲಿ ಬ್ರಿಟಿಷ್ ಇಂಜಿನಿಯರ್ ಬರ್ತಾನೆ. ಅವನು ಅದು ನಿಜವಾಗ್ಲೂ ರಕ್ತಾನ, ಜನ ಯಾರೆಲ್ಲ ಪೇಂಟ್ ಮಾಡಿದಾರ ಅಂತ ಅವನೇನು ಮಾಡ್ತಾನೆ, ಕೆಮಿಕಲ್ ಆ್ಯಸಿಡ್ ಅದನ್ನು ಎಲ್ಲ ಪರಿಶೋಧನೆ ಮಾಡ್ತಾನೆ. ಎಷ್ಟು ಪರಿಶೋಧನೆ ಮಾಡಿದ್ರೆ ಆ ಬ್ಲಡ್ ಮಾರ್ಕ್ಸ್ ಅನ್ನೋದು ಹೋಗಲ್ಲ. ಆವಾಗ ಆ ಇಂಜಿನಿಯರ್ ಇದು ನಿಜವಾಗ್ಲೂ ರಕ್ತ ಅಂತ ಅವನು ಪ್ರೂಫ್ ಮಾಡ್ತಾನೆ. ಕುಂಕುಮ ಹಚ್ಕೊಂಡು ತೋರಿಸ್ತಾರೆ. ಫಸ್ಟು ಪದ್ಮಾಸನ ಆಗಬೇಕು. ಲೆಫ್ಟ್ ಹ್ಯಾಂಡಲ್ಲಿ ಮಿರರ್ ಇಕ್ಕೋಬೇಕು. ಬಲಗೈ ತಲೆ ಮೇಲೆ ಬರಬೇಕಂತ ತೋರಿಸ್ತಾರೆ. ಅದು ಸಂಪ್ರದಾಯ. ಕುಂಕುಮ ಹಚ್ಕೊನೆ ರೀತಿ ಅದು. ಕೆಲಸ ಮಾಡಬೇಕಂದ್ರೆ ಫಸ್ಟ್ ಗಣಪತಿಗೆ ಪೂಜೆ ಮಾಡ್ತಾರೆ. ಆ ಸಿಲ್ವಿಗಳು ಫಸ್ಟ್ ಬಂಡದ ಮೇಲೆ ಗಣಪತಿ ವಿಗ್ರಹನ ಕೆತ್ತನೆ ಮಾಡಿಕೊಂಡು ಸ್ವಾಮಿಗೆ ಪೂಜೆ ಆದಮೇಲೆ ಕೆಲಸ ಶುರು ಮಾಡ್ತಾಯಿದ್ರಿ. ಏನಂತರ ವಿಘ್ನ ಆತಂಕ ಬರಬಾರ್ದು. ಈ ದೇವಸ್ಥಾನ ಕಟ್ಟೋಕ್ಕೆ ಫೌಂಡೇಶನ್ ಇಲ್ಲಿಂದನೇ ಶುರು ಮಾಡೋದು. ಇದು ಸ್ಟಾರ್ಟಿಂಗ್ ಪಾಯಿಂಟ್. ಇಲ್ಲಿ ಮೇಲೆ ತಿರುಪತಿ ಹತ್ರ ಶ್ರೀಕಾಳಹಸ್ತಿ ಅಂತ ದೇವಸ್ಥಾನ ಇದೆ. ಲೇಪಾಕ್ಷಿ ದೇವಸ್ಥಾನ ಕಟ್ಟಿ ಮುಂಚೆ ಆ ದೇವಸ್ಥಾನ ಇತ್ತು ಅಂತ ಅವರು ಪ್ರೂಫ್ ತೋರಿಸ್ತಾರೆ. ಶ್ರೀ ಅಂದರೆ ಜೇಡ, ಕಾಳ ಅಂದರೆ ಹಾವು, ಹಸ್ತಿ ಅಂದರೆ ಆನೆ. ಫಸ್ಟ್ ಹಿಂಗಿದ್ಮೇಲೆ ಸ್ಪೈಡರ್ ಪೂಜೆ ಮಾಡ್ತಾಯಿದ್ರು. ಸೆಕೆಂಡ್ ಬಂದು ಬೇಡದ ಕಣ್ಣಪ್ಪ. ಥರ್ಡ್ ಬಂದು ಆನೆ ಸೊಳ್ಳೆ ಕೆಳಗಡೆ ಹಾವು ಮಲಗಿರೋದು ಕಾಸು. ಅಲ್ಲಿ ಶಿವ ಮೋಕ್ಷ ಕೊಟ್ಟಿರೋ ಸ್ಥಳ. ಲೇಪಾಕ್ಷಿ ದೇವಸ್ಥಾನ ಕಟ್ಟೆ ಮುಂಚೆ ಶ್ರೀಕಾಳಹಸ್ತಿ ದೇವಸ್ಥಾನ ಇತ್ತು. ಬ್ರಾಹ್ಮಣಿ, ವೈಷ್ಣವಿ, ಇಂದ್ರಾಣಿ, ಚಾಮುಂಡಿ, ಕೌಮಾರಿ, ಮಹೇಶ್ವರಿ, ವಾರಾಹಿ, ಪಾರ್ವತಿ ದೇವಿನೇ 7 ಅವತಾರಗಳು. ನಮ್ಮ ಎದುರುಗಡೆ ರೂಮ್ ಕಾಸ. ಅದು ಜಕ್ಕಣ್ಣ ಹಂಪಣ್ಣ ಅಂತ 2 ಶಿಲ್ಪಿಗಳಿರ್ತಾರೆ. ಅವ್ರದ್ದು ಕಿಚನ್ ರೂಮ್.
ಒಂದಿನ ಏನಾಗುತ್ತೆ, ಆ ಶಿಲ್ಪಿಗಳು ಕೆಲ್ಸಕ್ಕೆ ಹೋಗ್ತಾರೆ. ಮಧ್ಯಾಹ್ನ ಊಟಕ್ಕೋಸ್ಕರ ಅಂತ ಬಂದು ತಾಯಿ ಅವ್ರನ್ನ ಅಡುಗೆ ಆಯ್ತಾ ಅಂತ ಕೇಳ್ತಾರೆ. ತಾಯಿಯವ್ರಿಗೆ ಊಟ ಹಬ್ಬ, ನಾನು ಅಡುಗೆ ಮಾಡ್ತಾಯಿದ್ದೀನಿ, ನೀವು ಆಮೇಲೆ ಬಂದು ಅಂತ ಹೇಳ್ತಾರೆ. ಅವಾಗ ಇವ್ರೇನು ಮಾಡ್ತಾರೆ, ತಾಯಿಯವರು ಅಡುಗೆ ಮಾಡ್ತಾರೆ. ಇವಾಗ ನಾವು ಸುಮ್ಮನೆ ಕೂತ್ಕೊಂಡು ಟೈಮಿಗೆ ವೇಸ್ಟ್ ಮಾಡಬೇಕು ಅಂತ ಅವ್ರಿಗೆ ಈ ಬಂಡಿದ ಮೇಲೆ ಈ ನಾಗೇಂದ್ರನ ಕೆತ್ತನೆ ಮಾಡ್ತಾರೆ. ಟೈಮ್ ವೇಸ್ಟ್ ಮಾಡಬಾರ್ದು ಅಂತ. ಅಡುಗೆ ಆದಮೇಲೆ ತಾಯಿಯವರು ಈ ಶಿಲ್ಪಿಗಳನ್ನ ಊಟಕ್ಕೆ ಕರೆಯೋಣ ಅಂತ ಅವರು ಬಂದು ನೋಡ್ತಾರೆ. ಅವಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಎಷ್ಟು ಬೇಗ ಎಷ್ಟು ದೊಡ್ಡದು ನಾಗೇಂದ್ರನ ಕೆತ್ತಿದ್ದಾರೆ ಅಂತ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಆವಾಗ ಆ ತಾಯಿ ಕಣ್ಣೆ ದೃಷ್ಟಿಗೆ ಇದೆಲ್ಲ ಕ್ರ್ಯಾಕ್ ಬರುತ್ತೆ. ಇವಾಗ ನಮ್ಮ ಗೌರ್ಮೆಂಟ್ ಅವರೆಲ್ಲ ಸಿಮೆಂಟ್ ಫ್ಯಾಕ್ಟ್ರಿ ಮಾಡಿದ್ದಾರೆ. ಆವಾಗ ಆ ಶಿಲ್ಪಿಗೆ ಬಾಧ ಆಗುತ್ತೆ, ನಾನು ಇಷ್ಟು ಚೆನ್ನಾಗಿ ಕೆತ್ತಿದ್ದೀನಿ, ಇದೆಲ್ಲ ಭಿನ್ನ ಆಗಿದೆ, ಇವಾಗ ಇದ್ರಿಗೆ ಯಾರು ಪೂಜೆ ಮಾಡಲ್ಲ ಅಂತ ಅವನು ಹೇಳ್ತಾರೆ. ಆವಾಗ ಅವ್ರ ತಾಯಿಯವರು, ನೀನು ಒಂದು ಶಿವಲಿಂಗನ ತಂದು ಮಧ್ಯದಲ್ಲಿ ಪ್ರತಿಷ್ಠಾಪನೆ ಮಾಡಿ, ಶಿವ ಇದ್ದರೆ ಜನ ಬಂದು ಪೂಜೆ ಮಾಡ್ತಾರೆ. ಸರಿ, ಇಲ್ಲಿ ಶಿವ ಇದ್ದಾನೆ, ಶಿವ ಮುಂದೆ ನಂದಿ ಇರಬೇಕು. ಅದಕ್ಕೋಸ್ಕರ ಮೇನ್ ರೋಡ್ನಲ್ಲಿ ದೊಡ್ಡ ಬಂಡೆನ ನಂದಿ ಥರ ಕೆತ್ತಿದ್ದಾರೆ. ಇವಾಗ ನೀವು ಜಸ್ಟ್ 5 ಮಿನಿಟ್ಸ್ಗೆ ಆ ನಂದಿನ ನೋಡ್ಬೋದು. ಇಷ್ಟು ದೊಡ್ಡ ಸೈಜು ನಾಗಲಿಂಗ, ಅಷ್ಟು ದೊಡ್ಡ ಸೈಜು ನಂದಿ ನಮ್ಮ ಇಂಡಿಯಾನಲ್ಲಿ ಎಲ್ಲಿ ಕಾಣಿಸಲ್ಲ. ಬಿಗ್ಗೆಸ್ಟ್ ಆ್ಯಂಡ್ ಬುಲ್ ಫಸ್ಟ್ ಲೇಪಾಕ್ಷಿನಲ್ಲಿರುತ್ತೆ, ಸೆಕೆಂಡು ತಂಜಾವೂರಿನಲ್ಲಿರುತ್ತೆ, 3ನೇದು ಮೈಸೂರಿನಲ್ಲಿರುತ್ತೆ, 4ನೇದು ಬ್ಯಾಂಗ್ಳೂರು ಬುಲ್ ಟೆಂಪಲ್ನಲ್ಲಿರುತ್ತೆ. ಸುಮಾರು 5 ಎಕರೆ ಇರುತ್ತೆ. 1538ನಲ್ಲಿ ವಿರೂಪಾಣ ಮಿನಿಸ್ಟರ್ ಇದನ್ನೆಲ್ಲ ಕಟ್ ಮಾಡಿಕೊಂಡು ಇಷ್ಟು ದೊಡ್ಡ ದೇವಸ್ಥಾನನ ಕಟ್ಸಿದ್ರು. ಈ ದೇವಸ್ಥಾನಕ್ಕೆ ಫೌಂಡೇಶನ್ ಅದು ಇಲ್ಲ, ನೋ ಬೇಸ್, ಇದೇ ಬೇಸ್. ಎಲ್ಲ ನೋಡ್ರಿ, ಎಲ್ಲ ಡೌನ್ ಸ್ಲೋಪ್ ಇದೆ, ಬಂಡೆನೂ ಲೆವೆಲ್ ಇದೆ. ಈ ಬ್ಲ್ಯಾಕ್ ಐಸ್ ಆ ಫೋಟೋ ಕಾಣಿಸುತ್ತಲ್ಲ, ಕಪ್ಪು ಕಣ್ಣು, ಅದು ಕೃಷ್ಣನ ಫೋಟೋ. ಕೃಷ್ಣ ಎಲೆ ಮೇಲೆ ಮಲಗಿದ್ದಾನೆ, ಬಾಯಿನಲ್ಲಿ ಬೆರಳಿಕ್ಕಿದ್ದಾನೆ. ಕೃಷ್ಣ ಇವಾಗ ನಮ್ಮನ್ನೇ ನೋಡ್ತಾ ಇದ್ದಾನಲ್ಲ. ನೆಕ್ಸ್ಟ್ ಈ ಡೈರೆಕ್ಷನ್ ಇಲ್ಲಿ ಬಂದರೆ ಇಲ್ಲಿ ಫೇಸ್ ಟರ್ನ್ ಆಗುತ್ತೆ ನೋಡಿದ, ಅಲ್ಲೋದ್ರೆ ಅಲ್ಲಿ ಫೇಸ್ ಟರ್ನ್ ಆಗುತ್ತೆ. ಅಂದರೆ 500 years ಬ್ಯಾಕ್ 3D అనేది ಇತ್ತು. ನಿಧಾನವಾಗಿ ಅಬ್ಸರ್ವ್ ಮಾಡಿ. ಅದು ವಿಷಯ. ಈ ಸ್ತಂಭ 1538ನಲ್ಲಿ 3 inches ಇಂದ ಮೇಲೆ ಇರುತ್ತೆ. ಆವಾಗ ಒಂದು ಬಟ್ಟೆ ಹಾಕಿ ತೆಗೆಯೋದಕ್ಕೆ ಗ್ಯಾಪ್ ಇರುತ್ತೆ. 1902ನಲ್ಲಿ ಬ್ರಿಟಿಷ್ ಇಂಜಿನಿಯರ್ ಬರ್ತಾನೆ. ಅವನು ಈ ಹಾಲಲ್ಲಿ ಎಲ್ಲ ಕಂಬಿಗಳು ಅವನು ಚೆಕ್ ಮಾಡಿದ್ದಾನೆ. ಎಲ್ಲ ಕಂಬಿಗಳು ಕೆಳಗಡೆ ಇದೆ, ಆ ಒಂದು ಸ್ತಂಭ ಇದೆ. ಅವನಿಗೆ ಡೌಟ್, ದೇವಸ್ಥಾನ ಬಂದು ಬಿಟ್ಟಿದ ಮೇಲೆ ಇದಕ್ಕೆ ಸಪೋರ್ಟ್ ಇದೆ. ಅವನ ಅನುಮಾನ ಏನು, ಭೂಕಂಪ ಬಂದರೆ ಇದು ಬಿದ್ದೋಗುತ್ತೆ, ಈ ಸ್ತಂಭನ ನನಗೆ ಕೆಳಗಡೆ ಕೂರಿಸ್ಬೇಕು, ಟ್ರೈ ಮಾಡೋಣ ಅಂತ ಅವನು ಐರನ್ ರಾಡ್ ತಂದು ಈ ಫಸ್ಟ್ ಕಾರ್ನರ್ ಇಲ್ಲಿ ಪುಷ್ ಮಾಡಿದ. ಅವನು ಇಲ್ಲಿ ಪುಷ್ ಮಾಡಿದ್ರೆ ಈ ಸ್ತಂಭ ನೋಡಿ ಮೇಲೆ ಪುಷ್ ಮಾಡಿದ್ವಿ. ಅದೇನು ಟರ್ನ್ ಆಯಿತು ಅಂತ ಆಮೇಲೆ ಸೆಕೆಂಡ್ ಕಾರ್ನರ್ ಇಲ್ಲಿ ಪುಷ್ ಮಾಡಿದ್ವಿ. ಆವಾಗ ಸ್ತಂಭ ಸ್ವಲ್ಪ ಇಲ್ಲಿ ಬೆಂಡ್ ಆಗುತ್ತೆ, ಸ್ಟ್ರೈಟ್ ಇಲ್ಲ, ಇಲ್ಲಿ ಬರುತ್ತೆ. ಆವಾಗ ಲಾಸ್ಟ್ ಆ 2 ಜಾಯಿಂಟ್ ಆಗುತ್ತೆ. ನಮಗೆ ಸ್ತಂಭದ ಮಧ್ಯೆ ಎಲ್ಲ ಗ್ಯಾಪ್ ಇರಬೇಕಲ್ಲ, ಆ 2 ಜಾಯಿಂಟ್ ಆಗುತ್ತೆ. ಸೆಕೆಂಡ್ ಲೈನ್ ಆ 2 ಹತ್ತಿರ ಬರುತ್ತೆ. ಆವಾಗ ಈ ಹಾಲ್ ಏನಾಗುತ್ತೆ, ಎಲ್ಲ ಸ್ವಲ್ಪ ಶೇಕ್ ಆಗುತ್ತೆ ಟೋಟಲ್ ಹಾಲ್. ಆವಾಗ ಇಲ್ಲಿ 1 2 3 ಕಾರ್ನರ್ಸ್ ಮೇಲೆ ಬರುತ್ತೆ, 4th ಕಾರ್ನರ್ ಕೆಳಗಡೆ ಸ್ವಲ್ಪ ಟಚ್ ಆಗುತ್ತೆ. ಆವಾಗ ಇಂಜಿನಿಯರು ಈ ಹಾಲಲ್ಲಿ ಟೋಟಲ್ ಇರೋದು 70 ಪಿಲ್ಲರ್ಸ್, 69 ಪಿಲ್ಲರ್ಸ್ ಭಾರ ಇದ್ರ ಮೇಲೆ. ಈ ಹಾಲೆಲ್ಲ ಇದ್ರ ಮೇಲೆ ಆದ. ಇವಾಗ ನಾವು ಈ ಸ್ತಂಭನ ಸ್ವಲ್ಪ ನಿಂಗೆ ಪುಷ್ ಮಾಡಿದ್ರೆ ಹಾಲೆಲ್ಲ ಬಿದ್ದೋಗತ್ತೆ ಅಂತ ಅವನು ಬಿಟ್ಬಿಟ್ಟಿದೆ. ಅದು ಹೆಂಗೆ ಕೆಲಸ ಮಾಡಿದ್ದಾರೆ ಏನಂತ ಯಾರಿಗೂ ಅರ್ಥ ಆಗಿಲ್ಲ. ಇವಾಗ ಕೆಳಗಡೆ ಎಲ್ಲ ಸ್ಪೇಸ್, ನಾವೊಂದು ಬಟ್ಟೆ ಹಾಕಿ ಹಿಂಗೆ ಕ್ರಾಸ್ ಆಗಿ ತೆಗಿಬೋದು, ಅದು ವಿಶೇಷ. ಆ ಕಡೆ ಲಾಸ್ಟ್ ಡಾಟಲ್ಲ ಬರಲ್ಲ, ಕೆಳಗಡೆ ಇವಾಗ ಟಚ್ ಆಗುತ್ತೆ ಅಲ್ಲ, ಅದಕ್ಕೋಸ್ಕರ. ಈ ಫಸ್ಟ್ ಒನ್ ಇವರೇ ವಿರೂಪಣ್ಣ ದೇವಸ್ಥಾನ ಕಟ್ಟಿಸಿದ ಮಂತ್ರಿ. ಸೆಕೆಂಡ್ ಅವ್ರ ತಮ್ಮ ವೀರಣ್ಣ, ವಿರೂಪಣ್ಣನ ಮಗ, ಪಕ್ಕದಲ್ಲಿ ವಿರೂಪಣ್ಣನ ತಮ್ಮನ ಮಗ, ಮಧ್ಯದಲ್ಲಿ ಜಕ್ಕಣ್ಣ ಹಂಪಣ್ಣ ಶಿಲ್ಪಿಗಳು. ಈ ದೇವಸ್ಥಾನವನ್ನು ಯಾರ್ಯಾರು ಕಟ್ಸಿರೋದು ಅವ್ರದ್ದು ಗ್ರೂಪ್ ಫೋಟೋ ತೋರಿಸ್ತಾರೆ. ಮೇನ್ ಪರ್ಸನ್, ಮೇನ್ ರೋಡ್ ರೈಟ್. ಇಲ್ಲಿ ಮೇಲೆ ಪೂರ್ವ ಕಾಲದಲ್ಲಿ ಮದುವೆ 7 days ಮಾಡ್ತಾಯಿದ್ರು, 7 ದಿನ. ಆ ಗ್ರೀನ್ ಸ್ಯಾರಿ ಅವರು ಪಾರ್ವತಿ ದೇವಿ, ಇವರೆಲ್ಲ ಸಖಿಯರು. ಪಾರ್ವತಿ ದೇವಿಗೆ ಮೇಕಪ್ ಮಾಡೋಕ್ಕೋಸ್ಕರ ಬರ್ತಾ ಇದ್ದಾರೆ. ಅವ್ರಿಗೆ ನೋಡ್ರಿ ಡಿಫ್ರೆಂಟ್ ಸ್ಯಾರೀಸ್ ಡಿಸೈನ್ಸ್
ಡಿಫ್ರೆಂಟ್ ಹೇರ್ ಸ್ಟೈಲ್ ಡಿಸೈನ್ಸ್ ತೋರಿಸ್ತಾರೆ. ಅಂದರೆ ಪೂರ್ವ ಕಾಲದಲ್ಲಿ ಅಲಂಕಾರ ಮಾಡೋ ಡಿಸೈನ್ಸ್ ಇತ್ತು. ಇವಾಗ ನಮ್ಮ ಜನಗಳೆಲ್ಲ ಬ್ಯೂಟಿ ಪ್ಯಾರ್ಲರ್ ಅಂತ ಹೆಸರಿನ ಮೇಕಪ್ ಮಾಡ್ತಾ ಇದ್ದಾರೆ. ಅಂದರೆ ಸ್ಟೋರಿ, ರಾವಣಾಸುರ ಸೀತಾದೇವಿನ ತಗೊಂಡು ಹೋಗ್ತಾ ಇದ್ರೆ ಜಟಾಯು ಪಕ್ಷಿ ಅಡ್ಡ ಬರುತ್ತೆ. ಜಟಾಯು ಪಕ್ಷಿಗೂ ರಾವಣಾಸುರನಿಗೆ ಈ ಬೆಟ್ಟದ ಮೇಲೆ ಯುದ್ಧ ನಡೆಯುತ್ತೆ. ಆ ಕೋಪದಲ್ಲಿ ಅವನು ಏನು ಮಾಡ್ತಾನೆ, ಆ ಜಟಾಯು ಪಕ್ಷಿ ವಿಂಗ್ಸ್ ಕಟ್ ಮಾಡ್ತಾನೆ. ಅವಾಗ ಅದು ಬಿದ್ದೋಗುತ್ತೆ. ಇವಾಗ ರಾಮರಿಗೆ ವಿಷಯ ಗೊತ್ತಾಗಬೇಕು, ಸೀತಾದೇವಿನ ಯಾರು ಕಿಡ್ನಾಪ್ ಮಾಡಿರೋದು, ರಾವಣಾಸುರ. ಪ್ರೂಫ್ ಯಾರು, ಜಟಾಯು ಪಕ್ಷಿ. ಅಂದರೆ ಪಕ್ಷಿ ಜೀವಂತವಾಗಿರಬೇಕು. ಆವಾಗ ಆ ಪಕ್ಷಿಗೆ ನೀರು ಬೇಕು. ಆವಾಗ ಇದೆಲ್ಲ ಫಾರೆಸ್ಟ್ ನೀರು ಸಿಕ್ಕಲ್ಲ. ಆವಾಗ ಅಮ್ಮನವ್ರು ಆ ಪಾದ ಹಾಕಿ ಪಕ್ಷಿಗೆ ಆಶೀರ್ವಾದ ಮಾಡ್ತಾರೆ. ಪಾದದಲ್ಲಿ ನೀರು ಬರ್ತಾ ಇರುತ್ತೆ. ಆ ನೀರು ನೀನು ಕುಡಿತಾ ರಾಮನಾಮ ಜಪ ಮಾಡ್ಕೊಂಡು ಜೀವಂತವಾಗಿ ಇಲ್ಲೇ ಇರು. ಈ ಫಾರೆಸ್ಟಲ್ಲಿ ರಾಮ ಲಕ್ಷ್ಮಣ ಇಬ್ಬರು ಸೀತಾದೇವಿನ ಹುಡುಕೊಂಡು ಬರ್ತಾರೆ. ರಾಮ ಅವರು ಪಕ್ಷಿ ಹತ್ರ ಬಂದು, ಯಾರು ನೀನು, ಯಾತಕ್ಕೋಸ್ಕರ ಇಲ್ಲಿ ಬಿದ್ದೋಗಿದಿ ಅಂತ ಆ ಪಕ್ಷಿನ ಕೇಳ್ತಾರೆ. ನಡೆದಿರೋ ಕತೆ ಎಲ್ಲ ರಾಮನಿಗೆ ಹೇಳುತ್ತೆ. ಆವಾಗ ರಾಮ ಆ ಪಕ್ಷಿ ಕೈ ಹಿಡ್ಕೊಂಡು ಲೇ ಪಕ್ಷಿ ಅಂದರೆ, ಲೇ ಮೀನಿಂಗ್ ಗೆಟಪ್, ಪಕ್ಷಿ ಮೀನಿಂಗ್ ಬರ್ಡ್, ಲೇ ಪಕ್ಷಿ ಲೇ ಪಕ್ಷಿ, ಅದೇನಾಗತ್ತೆ ಲೇ ಪಾಕ್ಷಿ ಅಂತ ಊರ ಹೆಸರು ಬರುತ್ತೆ. ಫೀಟ್ ಇರ್ತಾರೆ ಹೈಟ್, 24 ಅಡಿ ಉದ್ದ. ಅದಕ್ಕೋಸ್ಕರ ಅಷ್ಟು ದೊಡ್ಡ ಸೈಜು ಪಾದ. ಇವಾಗ ನಮ್ಮದು ಕಲಿಯುಗ. ಸ್ಟಾರ್ಟಿಂಗ್ನಲ್ಲಿ ಜನ 15 ಫೀಟ್ ಇದ್ದರು. ಇವಾಗ ಜನಗಳು 6'5'4" ಬಂದಿದ್ದಾರೆ. 3.5 ಬರ್ತಾ ಇದ್ದಾರೆ. ಫ್ಯೂಚರ್ಗೆ 2 ಫೀಟಿಗೆ ಬರ್ತಾರೆ. ನೆಕ್ಸ್ಟ್ ಜನ್ರೇಷನ್ 2 ಫೀಟ್. ಅಂದರೆ ನಮ್ಮ ದಿನ 6ರಲ್ಲಿ ಎಲ್ಲ ಕಲ್ತೀನಿ. ಇವಾಗ ಸ್ನ್ಯಾಕ್ಸು ಕುರ್ಕುರೆ ತಿಂತಾ ಇದ್ದಾರೆ. ಫ್ಯೂಚರ್ಗೆ ಏನು ಬರುತ್ತೆ ಗೊತ್ತಿಲ್ಲ. ಅದಕ್ಕೋಸ್ಕರ ಇಲ್ಲಿ ಬಿಟ್ಟು ಹಾಕ್ತಾರೆ. ಆವಾಗ ಏನಪ್ಪ ಅಂದರೆ JCB ಇಲ್ಲ, ಕ್ರೈನ್ಸ್ ಇಲ್ಲ, ಮಿಷನರಿ ಐಟಮ್ ಇಲ್ಲ. ಒಬ್ಬೊಬ್ಬನೇ ಅಷ್ಟೊಂದು ಊಟ ಮಾಡ್ತಾ ಇದ್ದಾರೆ. ಒಬ್ಬನಿಗೆ ಒಂದು, ಅವರು ಅದನ್ನು ಶಕ್ತಿವಂತರು. ಅದಕ್ಕೆ ಇವಾಗ ಇಂಥರ ಸಂಬಂಧ ತರಬೇಕಂದ್ರೆ ಅವರು ಏನಪ್ಪ ಅಂದರೆ ಮನುಷ್ಯ ಸಹಾಯ ಹಂಗೆ. ಅದಕ್ಕೋಸ್ಕರ ಅಷ್ಟು ದೊಡ್ಡ ಸೈಜು ಪ್ಲೇಟ್ಸ್ ತೋರಿಸಿದ್ದಾರೆ. ಆಮೇಲೆ ನೀವು ಮೇನ್ ರೋಡ್ ರೈಟ್ ಟರ್ನ್ ಅಂದರೆ ಅಲ್ಲಿ ದೊಡ್ಡದು ನಂದಿ ಕಾಣಿಸುತ್ತೆ. ಅದನ್ನು ದರ್ಶನ ಮಾಡ್ತಾರೆ. ಅದ್ರ ಪಕ್ಕದಲ್ಲಿ ಗರುಡ, ಜಟಾಯು ಪಕ್ಷಿ ಬಿದ್ದು ಸತ್ತಿರೋ ಸ್ಥಳ ಇದು. ಅದು ಅಲ್ಲಿ ನಮ್ಮ ಗೌರ್ಮೆಂಟ್ ಅವ್ರು ಮಾಡಿಸಿರೋದು. ಅದು 4 years ಓಲ್ಡ್, 500 years ಓಲ್ಡ್ ಟೆಂಪಲ್, 4 years ಓಲ್ಡ್. ಅದು ಆ ಗರುಡ ಪಕ್ಷಿ ಫೈಬರ್ ಶೋ ಅಟ್ರಾಕ್ಷನ್ಗೋಸ್ಕರ ಮಾಡಿಸಿರೋದು. ಆ ಗರುಡ ಪಕ್ಷಿ ಯಾವಾಗಿರುತ್ತೆ, ಯಾವಾಗ ಬಿದ್ದೋಗುತ್ತೋ ಗೊತ್ತಿಲ್ಲ. ಅದು ಅಷ್ಟೇನು ಇಂಪಾರ್ಟೆಂಟ್ ಏನಲ್ಲ. ನೀವು ನಂದಿ ಹತ್ರ ಹೋಗ್ತಿರಲಿಲ್ಲ, ನಂದಿ ಇಲ್ಲಿರುತ್ತೆ. ಆ ಪಕ್ಕದಲ್ಲಿ ಅಲ್ಲಿಂದ ನೋಡಿದ್ರೆ ಸಾಕು, ಅಲ್ಲಿಗೇನೆ ಕಾಣಿಸುತ್ತೆ. ಇಲ್ಲ ನಾವು ಮೇಲೆ ಹೋಗ್ಬೇಕಂದ್ರೂ ಹೋಗ್ಬೋದು, ಶೋ ಅಷ್ಟೇ. ನಿಮ್ಮನ್ನ ಯಾರನ್ನ ಫೋಟೋಸ್ ಬೇಕಂದರೆ ಫೋಟೋಸ್ ತಗೊಂಡು ಅಲ್ಲಿ ನಂದಿ ಹತ್ರ ಹೋಗಿ ಅದನ್ನು ದರ್ಶನ ಮಾಡಿ. ಇನ್ನೊಂದು ಇರೋದು ಆ ಕಡೆ. ಈಗ ಕಿಷ್ಕಿಂದ ನಾವು ನಮ್ಮದು ಅಂತಂದು ಹೇಳಿ ಅವರು ಕಿಷ್ಕಿಂದಲ್ಲಿ ಭೇಟಿ ಮಾಡ್ತಾನಲ್ಲ, ಕಿಷ್ಕಿಂದ ರಾಜ ಬರೋದು ಹಂಪಿನಲ್ಲಿ. ಅಲ್ಲಿ ಸುಗ್ರೀವ